ಇವತ್ತಿನ ಈ ರೆಸಿಪಿಗೆ ಮಕ್ಕಳಂತೂ ಬಿಡಿ ಹಸ್ಬೆಂಡ್ ಕೂಡ ಫಿದಾ ಆಗಿಬಿಟ್ರು. ಅಷ್ಟೊಂದು ರುಚಿಯಾಗಿತ್ತು. ಹಸ್ಬೆಂಡ್ ಆ್ಯಕ್ಚುಲಿ ಇಂಥ ರೆಸಿಪಿಗಳೆಲ್ಲ ಅಷ್ಟು ಇಷ್ಟಪಡಲ್ಲ. ಆದರೆ ಇವತ್ತಿನ ಈ ರೆಸಿಪಿ ಇಷ್ಟೊಂದು ರುಚಿಯಾಗಿ ಹೇಗೆ ಮಾಡಿದೆ ಅಂತ ಅವರು ಇದನ್ನು ತಿಂದಮೇಲೆ ಕೇಳಿದರು. ಸೊ ತುಂಬ ಸರಳವಾಗಿ ಈ ರೆಸಿಪಿನ ಮಾಡ್ಬೋದು. ಕೆಲವೊಂದು ಸಲ ಒಂದೇ ರೀತಿ ಊಟ ಅಥವಾ ತಿಂಡಿ ತಿಂದು ಬೇಜಾರಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಇದ್ದರೆ ಹೇಗಿರುತ್ತೆ ಹೇಳಿ. ಸೊ ಇವತ್ತಿನ ರೆಸಿಪಿ ಮ್ಯಾಕ್ ಆ್ಯಂಡ್ ಚೀಸ್ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಗ್ಯಾಸನ್ನು ಆನ್ ಮಾಡಿ ನೀರು ಕೂಡ ಇಟ್ಟಿದ್ದೆ. ನೀರು ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು ಸಾಲ್ಟ್ ಹಾಕ್ಕೋಬೇಕು. ನಂತರ ಈ ಕಪ್ಪಿಂದ 1 ಕಪ್ಪಷ್ಟು ನಾನು ಇಲ್ಲಿ ಪಾಸ್ತಾ ತೊಗೊಂಡಿದ್ದೀನಿ. ಹಾಗೆ ಅದರ ಅರ್ಧದಷ್ಟು ನಾನಿಲ್ಲಿ ಸ್ವೀಟ್ ಕಾರ್ನನ್ನು ಹಾಕ್ಕೊಂಡಿದ್ದೀನಿ. ಇವೆರಡು ಒಟ್ಟಿಗೆ ಬೇಯಿಸ್ಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗ ಕುಕ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. ಸೊ ಈ ರೆಸಿಪಿಗೆ ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ಆಮೇಲೆ ಟೊಮೆಟೊ ಏನು ಬೇಡ, ಸಿಂಪಲಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಬೆಂದಿದೆ ಅಂತ ಚೆಕ್ ಮಾಡೋಣ. ಸರಿ, ಸೇಮ್ ಕರೆಕ್ಟಾಗಿ ಕುಕ್ ಆಗಿದೆ ಇದು. ಸೊ ಈಗೇನು ಮಾಡಬೇಕಂದ್ರೆ ಈ ರೀತಿಯಾಗಿ ನೀರೆಲ್ಲ ತೆಗೆದುಬಿಡಬೇಕು, ಸೋದಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಮಾಡ್ಕೊಂಬಿಟ್ರೆ ಜಸ್ಟ್ ಇದು ಒಂದು 10ರಿಂದ 15 ನಿಮಿಷ ಆಗುವಂಥ ರೆಸಿಪಿ. ಸೊ ಈಗ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಬಟರ್, ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆ. ಸೊ ನಾವು ಬೆಣ್ಣೆ ಮಾಡುವ ರೆಸಿಪಿ ಕೂಡ ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ. ಸ್ವಲ್ಪ ತೆಗೆದಿಟ್ಟಿರ್ತೀನಿ ಕೆಲವೊಂದು ತಿಂಡಿಗಳಿಗೆ ಬೇಕಾಗತ್ತೆ ಅಂತ. ಇಲ್ಲಿ 2 ಟೀ ಸ್ಪೂನಷ್ಟು ಬಟರ್ ಬೆಣ್ಣೆನ ಹಾಕ್ಕೊಂಡು ಇದೆಲ್ಲ ಕರಗಿದ ಮೇಲೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಮೈದಾ ಹಿಟ್ಟು ಯಾಕಪ್ಪ ಹಾಕ್ತಾ ಇದ್ದೀನಿ ಅಂದರೆ ಇದು ನಾನು ವೈಟ್ ಸಾಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಮೈದಾ ಈ ಥರ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ಇಲ್ಲಿ ನಾನು ಹಾಲು ಹಾಕ್ಕೊಂಡಿದ್ದೀನಿ. ಮೊದಲು ಕಡಿಮೆ ಪ್ರಮಾಣದಲ್ಲಿ ಹಾಲು ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಅದು ಯಾವುದೇ ಗಂಟು ಇರಬಾರ್ದು. ನೋಡಿ ಈ ರೀತಿಯಾಗಿ ಬರುತ್ತೆ. ನಾವು ಸಾಸ್ ಮಾಡ್ತಾ ಇರೋದ್ರಿಂದ ಇದೇ ಹದಕ್ಕೆ ಬರಬೇಕು. ಸೊ ನೋಡಿ ಈ ರೀತಿಯೆಲ್ಲ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗಂಟೆಲ್ಲ ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಳ್ಳಿ. ಹಾಲು ಹೆಚ್ಚು ಕಡಿಮೆ ನೀವು ನೋಡ್ಕೊಂಡು ಹಾಕೋಬೋದು. ಯಾಕಂದರೆ ನೀವು ಮೈದಾ ಹಿಟ್ಟು ಎಷ್ಟು ಹಾಕಿದ್ದೀರಾ ಕ್ವಾಂಟಿಟಿ ಗಟ್ಟಿ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ಕೂಡ ಹಾಲನ್ನು ಹಾಕೋಬೋದು. ಸೊ ನೋಡಿ ಹಾಲು ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈಗ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ. ಹಾಗೆ 1 ಟೀ ಸ್ಪೂನಷ್ಟು ಈ ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲೇ ನಾನು ಈ ಒಣ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನ ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಇಷ್ಟಿದ್ರೆ ಸಾಕು. ಈ ವೈಟ್ ಸಾಸ್ ರೆಡಿ ಆಗುತ್ತೆ. ಮೇನ್ ಅಂದರೆ ಈ ವೈಟ್ ಸಾಸ್ ಮಾಡಿಕೊಂಡ್ರೆ ನಿಮಗೆ ಈ ರೆಸಿಪಿ ಫಟಾಫಟ್ ಅಂತ ಆಗಿಬಿಡುತ್ತೆ. ಕಡಿಮೆ ಸಮಯದಲ್ಲಿ ನೀವು ಈ ರೀತಿ ಮಾಡಿ ತಿನ್ಬೋದು. ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದ್ರೂ ಸ್ವಲ್ಪ ಎಲ್ರಿಗೂ ಖುಷಿ ಆಗುತ್ತಲ್ವ. ಹೋಟ್ಲು ರೆಸ್ಟೋರೆಂಟ್ ಅಲ್ಲಿ ಇಲ್ಲಿ ಹೋಗಿ ತಿಂತಾ ಇರ್ತಾರೆ. ಸೊ ಅದೆಲ್ಲ ಬಿಟ್ಟಾಕ್ಬಿಟ್ಟು ಏನಾದರೂ ಡಿಫ್ರೆಂಟಾಗಿ ತಿನ್ಬೇಕಂತ ಅನಿಸಿದರೆ ಈ ರೀತಿ ಮಾಡಿ ತಿನ್ನಿ. ಈಗ ಬೇಯಿಸಿರೋವಂಥದ್ದನ್ನು ಈ ಪಾಸ್ತಾ ಮತ್ತು ಸ್ವೀಟ್ ಕಾರ್ನ್ ಇತ್ತಲ್ವ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಪಾಸ್ತಾನು ಬೆಂದಿರುತ್ತೆ, ಆಮೇಲೆ ಈ ಸ್ವೀಟ್ ಕಾರ್ನ್ ಕೂಡ ಕುಕ್ ಆಗಿದೆ. ಈಗ ಇಲ್ಲಿ ನಾನು ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕ್ಯೂಬಷ್ಟು ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾರ್ಮಲ್ ಚೀಸನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಕರಗಿದ ಮೇಲೆ ನೋಡಿ ಈ ಹದಕ್ಕೆ ಬರುತ್ತೆ. ಈಗ ಕುದಿಯೋ ಬರೋ ಟೈಮಲ್ಲಿ ನೋಡಿ ಇಷ್ಟು ನಾನು ಮೊಜರೆಲ್ಲಾ ಚೀಸನ್ನು ಹಾಕಿ ಈ ಥರ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಯಾವುದಾದ್ರೂ ಒಂದು ಚೀಸ್ ಇದ್ರೂ ಕೂಡ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಹೋಟ್ಲು ರೆಸ್ಟೋರೆಂಟ್ ಅಥವಾ ನೀವು ಬೇರೆ ಕಡೆ ಹೊರಗಡೆ ತಿಂತಾ ಇರ್ತೀರಲ್ಲ ಸೇಮ್ ಅದೇ ರುಚಿ ಬರುತ್ತೆ. ಸೊ ಹಾಗಾಗಿ ಈ ಥರ ನಾನು ಮಾಡ್ತಾ ಇದ್ದೀನಿ. ಸೊ ಅದನ್ನು ನೋಡಿ ಎಲ್ಲ ತುರಿದ್ಬಿಟ್ಟು ಹಾಕ್ಕೊಂಡು ಜಸ್ಟ್ 1 ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ಒಂದು ಕುದಿ ಬರ್ತಾ ಇರತ್ತಲ್ವ. ಸೊ ಈ ರೀತಿ ಕುದಿ ಬಂದಾಗ ಇದೇ ಹದಕ್ಕಿರಬೇಕು. ಯಾಕಂದರೆ ಇದು ಬಿಸಿ ಬಿಸಿ ತಿನ್ನುವಾಗ ಈ ರೀತಿ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ. ಸೊ ಹಾಗಾಗಿ ನೀವು ಈ ಹದಕ್ಕೆ ಬಂದರೆ ಸಾಕು. ಸೊ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ವೈಟ್ ಸಾಸಿಂದ ಈ ಮ್ಯಾಕ್ ಆ್ಯಂಡ್ ಚೀಸ್ ಈ ರೆಸಿಪಿ ರೆಡಿ ಆಗುತ್ತೆ. ತುಂಬ ಸರಳವಾದ ವಿಧಾನದಲ್ಲಿ ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಮತ್ತು ಇದರಲ್ಲಿ ನಾನು ಸ್ವೀಟ್ ಕಾರ್ನ್ ಬೇರೆ ಹಾಕಿದ್ದೀನಿ. ಸೊ ಹಾಗಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಈ ರೆಸಿಪಿಯ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಹೇಳಿದೆ ಅಲ್ವಾ, ಹಸ್ಬೆಂಡ್ ಅಂತೂ ಈ ಥರ ಎಲ್ಲ ತಿನ್ನಲ್ಲ. ಬಟ್ ಇದನ್ನು ಇವತ್ತು ತಿಂದರು. ರಿಯಲಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಮಿಸ್ ಮಾಡದೆ ಮಾಡ್ತೀರಲ್ವ. ಸೊ ಈ ಮ್ಯಾಕ್ ಆ್ಯಂಡ್
ಚೀಸ್ ಈ ರೆಸಿಪಿ ರೆಡಿ ಆಯಿತು. ಈಗ ಇದು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.